ಫಸ್ಟ್ ಸ್ಟೆಪ್ಸ್ ಯಾವುದಂದರೆ ಓಲ್ಡ್ ಕ್ವಶನ್ ಪೇಪರ್ಸ್. ಈ ಓಲ್ಡ್ ಕ್ವಶನ್ ಪೇಪರ್ಸ್ ಯಾವುದಂದರೆ ಈಗ ನಮ್ಮದು ಯಾವುದು ಗೌರ್ಮೆಂಟಿಂದ ಯಾವ್ಯಾವ ಎಕ್ಸಾಮ್ಗಳು ನಡೆದಿದ್ದಾವೆ, ಕ್ವಶನ್ ಪೇಪರ್ಸ್ ಇದ್ದಾವೆ, PC, PSI, KS, SD, FDA ಇನ್ನಿತರೆ ಯಾವುದೇ ಇಲಾಖೆಯಿಂದ ಇದ್ದಿರೋದನ್ನು ಪ್ರತಿಯೊಂದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಕಲೆಕ್ಟ್ ಮಾಡಿಕೊಂಡು ಎವ್ರಿ ಡೇ ಮಿನಿಮಮ್ 1 ಕ್ವಶನ್ ಪೇಪರ್ ಆದರೂ ನೀವು ವಿತ್ ಆನ್ಸರ್ ಇರೋ ಬುಕ್ ಆದರೂ ತೊಗೊಳ್ಳಿ, ಅಥವಾ ನೀವು ಅದನ್ನು ಸಾಲ್ವ್ ಆದರೂ ಮಾಡಿ. 1 ಕ್ವಶನ್ ಪೇಪರ್ ಆದರೂ ಮಿನಿಮಮ್ ಡೈಲಿ ಓದಲೇಬೇಕು. ನೀವು ಬೇರೆ ಯಾವುದೇ ಟೈಮ್ ಟೇಬಲ್ ಹಾಕ್ಕೊಂಡು ಬೇರೆ ಬುಕ್ಗಳು ಓದ್ತಿದ್ರು ಎವ್ರಿ ಡೇ ಇದನ್ನು ನೀವು ಯೂಸ್ ಮಾಡಲೇಬೇಕು. ಯಾಕಂದರೆ ಈ ಯೂಸ್ ಮಾಡಬೇಕಾದ್ರೆ ನೀವು ಇಲ್ಲಿ ಮಟ್ಟ ಏನು ಓದಿರ್ತೀರ 6th-ಇಂದ 10th ಮತ್ತು UC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಮೇಲೆ ಡಿಗ್ರಿ ಬುಕ್ಗಳು ಚೆನ್ನಾಗಿ ಯಾರು ಓದಿರ್ತೀರ ನೋಡಿ, ಈ ಓಲ್ಡ್ ಕ್ವಶನ್ ಪೇಪರ್ ಮಿನಿಮಮ್ 50% ಮಾರ್ಕ್ಸ್ ನಿಮಗೆ ಗೊತ್ತಾಗಿರುತ್ತೆ. 90% ನೀವು ಅದು ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದರೆ ನಿಮ್ಗೆ ನಾನು ಶಾನೆ ಇದ್ದೀನಿ ನನಗೂ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಹಾಗಾಗಿ ಯಾವುದೇ ಥರನಾಗಿ ಈ SLC ಮತ್ತು PUC ಹಾಗೆ ಡಿಗ್ರಿ ಬುಕ್ಗಳನ್ನ ಚೆನ್ನಾಗಿ ರೆಫರ್ ಮಾಡಿ. ಈ ಓಲ್ಡ್ ಕ್ವಶನ್ ಪೇಪರ್ನ ನೀವು ಚೆನ್ನಾಗಿ ರೆಫರ್ ಮಾಡಿದಾಗ ನಿಮ್ಮ ಮೈಂಡಲ್ಲಿ ಒಂದು ಬರುತ್ತೆ, ಏನು ಅಂದರೆ ಯಾವ ಥರನ ಓದಬೇಕು, ಯಾವ ಸಬ್ಜೆಕ್ಟಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ತವೆ ಅನ್ನೋದು ಒಂದು ನಿಮ್ಗೆ ಪಕ್ಕ ನೀಲಿ ನಕ್ಷೆ ತಲೆಗೆ ಬಂದೇ ಬರುತ್ತೆ. ಆವಾಗ ಅದು ಬರದೇ ಇದ್ದರೆ ನೀವು ಇನ್ನೂ ಒಂದ್ಸಲ ವಾಪಸ್ ಓದಲೇಬೇಕಂತ. ಒಂದು ವೇಳೆ ಬಂದಿದ್ದರೆ ನೀವು ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕ್ಕೊಂಡು ನೆಕ್ಸ್ಟ್ ಸ್ಟೇಜಿಗೆ ಬರಬೇಕು. ನೆಕ್ಸ್ಟ್ ಸ್ಟೇಜ್